ಹಾಗೇನೆ ಆಂಧ್ರಕ್ಕೆ 6,25,000 ಎಕರೆಗೆ ನೀರು ಉಣಿಸ್ತಕ್ಕಂಥದ್ದು. 3 ಲಕ್ಷ ಆಂಧ್ರ ತೆಲಂಗಾಣ ಸೇರಿ 3 ಲಕ್ಷ ಎರಡೂ ಸೇರಿ 87,000 ತೆಲಂಗಾಣಕ್ಕೆ, ಒಟ್ಟು 3 ಲಕ್ಷ. 6,26,000 ಮತ್ತೆ 6,20,000 ರಾಯಚೂರಿಂದ ಕೊಪ್ಪಳ ಸರ್, ತೆಲಂಗಾಣ ವೆಬ್ಸೈಟ್ 6 ಲಕ್ಷ ಚಿಲ್ಲರೆ. ಹೌದು ಸರ್, 6 ಲಕ್ಷ. ಎಡದಂಡೆ ನಾಲೆಗೆ 6 ಲಕ್ಷ ಅಲ್ವಾ? 6 ಲಕ್ಷ ಎಡದಂಡೆ, 3 ಲಕ್ಷ ಬಲದಂಡೆ 3 ಲಕ್ಷ. ರಾಯಚೂರು ಕೊಪ್ಪಳ ಲಕ್ಷ ಇದು, ಅದು ಒಂದು 3 ಲಕ್ಷ, ಒಟ್ಟು 12.5 ಲಕ್ಷ. ನೀವು 6 ಲಕ್ಷ ಲೆಫ್ಟ್ ಬ್ಯಾಂಕ್ ನಾನು, 3,26,000 ರೈಟ್ ಬ್ಯಾಂಕ್ ರೈಟ್ ಬ್ಯಾಂಕ್ ಅಂದರೆ ಬಳ್ಳಾರಿ ಹೊಸಪೇಟೆ, ಲೆಫ್ಟ್ ಬ್ಯಾಂಕ್ ಕೊಪ್ಪಳ ರೈಟ್. ಆಯ್ತಪ್ಪ. ಕರ್ನಾಟಕಕ್ಕೆ ಎಷ್ಟು ರೀ? ಸರ್, ಒಟ್ಟು ಕರ್ನಾಟಕ, ತೆಲಂಗಾಣ, ಆಂಧ್ರ ಸೇರಿ 12 ಲಕ್ಷ. 12 ಲಕ್ಷ ಎಕರೆ ಟೋಟಲ್ ಎಲ್ಲವೂ. ಕರ್ನಾಟಕಕ್ಕೆ 9,20,000 ಕರ್ನಾಟಕ. ನಾನೇನು ಹೇಳಿದೆ ಮತ್ತೆ? ಯಾಕೆ ಹೇಳಕತ್ತೀರಿ? ಏಯ್, ನಾನು ಕರೆಕ್ಟಾಗಿ ಹೇಳಿದ್ದೀನಿ ನಡ್ರಿ. ಕರ್ನಾಟಕಕ್ಕೆ 9,26,000. ಕರೆಕ್ಟ್ ಏನ್ರಿ? ಕರೆಕ್ಟಾ? ಸರಿ. ಮತ್ತೆ ಒಟ್ಟು 9,26,000 ಎಕರೆ ಕರ್ನಾಟಕಕ್ಕೆ. ಆಂಧ್ರ ಮತ್ತು ತೆಲಂಗಾಣಕ್ಕೆ 87,000 ಎಕರೆ. ಆಂಧ್ರ ಪ್ರದೇಶಕ್ಕೆ 6 ಲಕ್ಷ, 3 ಲಕ್ಷ ಎಕರೆ ಎರಡೂ ಸೇರಿ. ಕರ್ನಾಟಕ ಆಂಧ್ರ ಸೇರಿ 3 ಲಕ್ಷ, 9 ಲಕ್ಷ ಕರ್ನಾಟಕ. ನನಗೆ ಈ ಡಿಪಾರ್ಟ್ಮೆಂಟ್ನವರು ಸರಿಯಾಗಿ ತಪ್ಪು ಮಾಡ್ಕೊಟ್ಬಿಟ್ಟಿದ್ದೀರಾ? ಯಾರ್ರೀ ಅವರು ನನಗೆ ಬರ್ಕೊಟ್ಟಿರೋರು? ಏಯ್, ಅವನು ಇದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ 3 ಲಕ್ಷ ಅಂತ ಹೇಳ್ತಾ ಇದ್ದಾರೆ ಅವರು. ಏಯ್, ಯಾವನ್ರಿ ನೀವು ಇಂಜಿನಿಯರ್ಗೆ ಕೆಲಸ ಕೊಟ್ಟೋದು? ಬರ್ಕೊಡೋದೊಂದು ಹೇಳೋದೊಂದ. ಅವರೆಲ್ಲ 3 ಲಕ್ಷ ಅಂತ ಹೇಳ್ತಾ ಇದ್ದಾರಲ್ರಿ. ಒಟ್ಟು 6 ಲಕ್ಷ, 9,26,000 ಕರ್ನಾಟಕಕ್ಕೆ, 6 ಲಕ್ಷ ಚಿಲ್ಲರೆ ಆಂಧ್ರಕ್ಕೆ, 87,000 ತೆಲಂಗಾಣಕ್ಕೆ. ಕರೆಕ್ಟಾ? ಇಲ್ಲ, ನೀವು ಬೇರೆ ಹೇಳ್ತೀರಿ, ಇವ್ರು ಬರ್ಕೊಟ್ಟಿರೋದು ಬೇರೆ. ಸರಿ ಇದೆ ಸರ್. 16 ಲಕ್ಷ ಟೋಟಲ್ ಸರ್. 16 ಲಕ್ಷ 38 ಲಕ್ಷ ಸರ್. ಕರ್ನಾಟಕ ಬರೋದು 9 ಲಕ್ಷ 26 ಲಕ್ಷ ಬರ್ತದೆ. ಅದಾಯ್ತಪ್ಪ. 16,38,000 ಎಕರೆನಲ್ಲಿ 9,26,000 ಕರ್ನಾಟಕಕ್ಕೆ. ಆಂಧ್ರಕ್ಕೆ ಎಷ್ಟು? ನೀವು ಯಾವ ಇಂಜಿನಿಯರ್ ಕೆಲಸ ಮಾಡ್ತೀನಿ ನೀನು? ನಿಮ್ಗೆ ಗೊತ್ತಿಲ್ಲ. ಅವ್ನು 3 ಲಕ್ಷ ಹೇಳ್ತಾನೆ. ಇಲ್ಲಪ್ಪ, ಅವರು ಜಾಸ್ತಿ ಬರ್ಕೊಟ್ಟವ್ರೆ ನನಗೆ. 6 ಲಕ್ಷ ಸಮಥಿಂಗ್ ಬರ್ತದೆ ಸರ್. ಆಂಧ್ರ ತೆಲಂಗಾಣ ಸೇರಿ 6 ಲಕ್ಷ ಬರ್ತದೆ ಸರ್. 9 ಲಕ್ಷ ನೀನು ಕೂತು ನೀನು 9,26,000 ಬರುತ್ತೆ ಸರ್.
9,26,26 ಸರ್ ಕರ್ನಾಟಕ ಬರುತ್ತೆ ಸರ್. ಇದ್ಯಾವುದು ಇದು ಇದು ಬಳ್ಳಾರಿ ಸೇರ್ಕೊಂಡು ಸರ್ ಎಲ್ಲ ಸೇರ್ಕೊಂಡು 9,26,26 ಇದು ಕರ್ನಾಟಕಕ್ಕೆ ಆಯ್ತು ರೀ. ಆಂಧ್ರಕ್ಕೆ ಎಷ್ಟಪ್ಪ? ಲಕ್ಷ ಚಿಲ್ಲರೆ ಆಂಧ್ರಕ್ಕೆ ಎಷ್ಟು ರೀ? 6 ಲಕ್ಷ. ದಿಸ್ ಇಸ್ ದ ಫೈನಲ್ ಫಿಗರ್ ಸರ್. ಇದು ಬಳ್ಳಾರಿ ವಿಜಯನಗರಕ್ಕೆ ಅಂತ ಇರೋದು ರೀ. 9,26 ಟೋಟಲ್ 12 ಲಕ್ಷ. 12 ಲಕ್ಷ ಅಲ್ಲ, 16, 38 ಹೇಳ್ತಾರೆ ಅವರು. ಎರಡು ರಾಬಿ ಕಾಫಿ ಹಿಡ್ಕೊಂಡು 16 ಹಿಡ್ಕೋತಾರೆ ಸರ್. ರೌಡಿ ಎರಡು ಇಟ್ಕೊಂಡು ನೀವೊಂದು ಹೇಳ್ತೀರಿ, ಅವರು ಒಂದು ಹೇಳ್ತೀರಿ. ಈಗ ಒಟ್ಟಿಗೆ ಕರ್ನಾಟಕಕ್ಕೆ ನಾನು ಆಂಧ್ರಕ್ಕೆ ಚೆಕಪ್ ಮಾಡಿ ಹೇಳ್ತೀನಿ, 9,26,000 ಎಕರೆ. ಎರಡೂ ನಾಲೆಗಳಿಂದ ಎಡಗಂಡೆ, ಬಲದಂಡೆ ನಾಲೆಯಿಂದ ಎಡದಂಡೆ ನಾಲೆಯಲ್ಲಿ 6 ಲಕ್ಷ, ಮತ್ತೆ ಬಲದಂಡೆ ನಾಲೆಯಲ್ಲಿ 3,26,000. ದಿಸ್ ಈಸ್ ದಿ ಕರೆಕ್ಟ್ ಫಿಗರ್ ಅಲ್ವಾ? ಯಾರು ರೈತರಿಗೆ ಗೊತ್ತು, ನಿಮಗೆ ಗೊತ್ತಿಲ್ಲ. ಎನಿವೆ, ಇದನ್ನ ಅಂಕಿ ಅಂಶಗಳು ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ನಾನು ಸರಿಯಾಗಿ ತಿಳ್ಕೊಂಡು ಹೇಳ್ತೀನಿ. ನನಗೆ ಓದಿದ ಜ್ಞಾಪಕ ನನಗೆ 9,26,000 ಕರ್ನಾಟಕ ಸರ್, 6,25,000 ಆಂಧ್ರ ಸರ್, 87 ತೆಲಂಗಾಣ ಸರ್. ನಾನು ಹೇಳಿದ್ರು ಇಲ್ಲ ಅಂತ ಹೇಳ್ತಾರೆ ಅವರು. ಇಲ್ಲ ಸರ್, ಇದು ಎರಡು ಸೇರ್ಕೊಂಡು ಇದು ಮಾಡ್ತಾರೆ ಸರ್. ಎರಡು ಸರಿ ಸರ್. ಸರಿ ಇದೆಯಾ? ನಾನು ಹೇಳ್ದದೇ ಕರೆಕ್ಟ್. ಈ ಯೋಜನೆಯಿಂದ ಕರ್ನಾಟಕ ರಾಜ್ಯದ 9,26,438 ಎಕರೆ ಕರ್ನಾಟಕಕ್ಕೆ, ಆಂಧ್ರ ಪ್ರದೇಶದ 6,25,097 ಎಕರೆ ಮತ್ತು ತೆಲಂಗಾಣದ 87,000 ಎಕರೆ. ಈಗ ಇಂಜಿನಿಯರ್ ಕೊಟ್ಟಿರ್ತಕ್ಕಂಥ ನಂಬರು ಅವ್ರು ಕೊಟ್ಟಿರೋದು ಸರಿ ಅಂತ ಅನ್ಕೊಂಡಿದ್ದೀನಿ. ಒಂದು ವೇಳೆ ಇದು ತಪ್ಪಾದ್ರೆ ಆ ಇಂಜಿನಿಯರ್ ಮೇಲೆ ಕ್ರಮ ತಗೋತೀನಿ. ಸೊ ಇದು ಒಂದು ಅಂತರರಾಜ್ಯ ಜಲಾಶಯ. 10ನೇ ತಾರೀಕು ಗೇಟ್ ಕಟ್ಟಾಗಿ, 19ನೇ ಗೇಟ್ ಕಟ್ಟಾಗಿ ನೀರಲ್ಲಿ ಕೊಚ್ಚೊಂಟೋಯ್ತು.